ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ 5:30ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ 5:30ಗೆ ಎದ್ದೆ ಅಂತ ನೀವು ಅನ್ಕೋತಾ ಇರ್ಬೋದು. ಯಾಕಂದರೆ ಇವತ್ತಿಂದನೂ ನಾನು ವಾಕ್ನ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. ಇನ್ನು ಸ್ವಲ್ಪ ಕತ್ತಲೆ ಹಾಗೆ ಇದೆ, ಅಂದರೆ ಇನ್ನೂ ಬೆಳಕಾಗಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ನಾನು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ವಾಕ್ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಮುಖ ತೊಳ್ಕೊಂಡು ಬಂದೆ, ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದೆ. ನೆಕ್ಸ್ಟು ಬನ್ನಿ ಇವತ್ತು ತಿಂಡಿಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಡ್ರೂಬ್ ಒಳಗಡೆ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಹಾಗಾದರೆ ನೀವು ಅರ್ಥ ಮಾಡ್ಕೋಬೋದು ಏನಿವತ್ತು ಇವ್ರ ಮನೆ ತಿಂಡಿ ಅಂತ. ಏನಿಲ್ಲ ಫ್ರೆಂಡ್ಸ್, ಇಡ್ಲಿ ಇವತ್ತು ವೆದರ್ ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ, ಹಾಗಾಗಿ ವಾಲ್ಡ್ರೂಬ್ ಒಳಗಡೆ ಇಟ್ಟರೆ ಚೆನ್ನಾಗಿ ಹುದುಗ್ ಬರುತ್ತೆ ಅಂತ ಹೇಳಿ ಈ ಥರ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಇಡ್ಲಿ ಪಾತ್ರೆನ ಹೇಗಿದ್ರೂ ತೊಳಿಬೇಕಲ್ವಾ, ಇನ್ನು ಇಡ್ಲಿ ಸಂಪ್ಳ ಉಕ್ಕೋದ್ರೆ ಇದ್ರೊಳಗಡೆ ಹೋಗಲಿ ಅಂತ ಹೇಳಿ ಈ ಥರ ಇಡ್ಲಿ ಹಿಟ್ಟನ್ನ ಪಾತ್ರೆ ಒಳಗಡೆ ಇಟ್ಟಿದೆ. ಯಾವಾಗಲೂ ನಮ್ಮನೆ ಇಡ್ಲಿ ಈ ಥರ, ಅಂದರೆ ಇಡ್ಲಿ ಹಿಟ್ಟು ಈ ಥರ ಹುದುಗ್ ಬಂದೇ ಇರುತ್ತೆ, ಆದರೆ ಇಡ್ಲಿ ಮಾತ್ರ ಚೆನ್ನಾಗಾಗಲ್ಲ. ಇನ್ನು ನಮ್ಮನೆ ನೈಟು ನಾನೆಲ್ಲ ಇಷ್ಟು ಕ್ಲೀನಾಗಿ ನೀಟಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬೆಡ್ರೂಮ್ಗೆ ಕಾಣಿಸಿದೆ ಕಿಚನ್ನು. ಹಾಗಾಗಿ ಚೆನ್ನಾಗಿ ಕಾಣಿದ್ರೆ ಇನ್ನೊಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಸಿಗುತ್ತಲ್ವ. ಹಾಗಾಗಿ ನಾನು ಈ ಥರ ಯಾವಾಗಲೂ ಕಿಚನ್ನ ನೀಟಾಗೇ ಇಟ್ಟಿರ್ತೀನಿ. ಇನ್ನು ವಾಕ್ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ವಾಕ್ ಹೋಗ್ಬಿಟ್ಟು ಬಂದಮೇಲೆ ಇಡ್ಲಿ ಬಿಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಬಂದೆ. ಈ ಥರ ಎಕ್ಸಸೈಜ್ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಎಕ್ಸಸೈಜ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸಸೈಜ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಾಕ್ ಜೊತೆ ಸ್ವಲ್ಪ ಎಕ್ಸಸೈಜ್ನು ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದರೆ ನನ್ನ ಜೊತೆ ಜಾಯ್ನ್ ಆಗಿ. ಮತ್ತು ನಾನು 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೆ. ನೋಡೋಣ 30 ಡೇಸ್ ಚಾಲೆಂಜಲ್ಲಿ ಇವತ್ತು ಫಸ್ಟ್ ಡೇ. ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ 1 ಮಂತಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನನ್ನ ವೆಯ್ಟು 70 kg ಇದೆ. 70ಗಿಂತ ಎಷ್ಟು ಕಡಿಮೆ ಆಗ್ಬೋದು ಅಂತ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಅದಕ್ಕೂ ಮುಂಚೆ 1 ಮಂತು ಕಂಪ್ಲೀಟ್ ಆಗಬೇಕಲ್ವ, ಹಾಗಾಗಿ ಈ ಸರ್ಕಸ್ ಎಲ್ಲ ನಡೀತಾ ಇದೆ. ನಂಗೆ ಒಂದೊಂದು ಸರಿ ಅನ್ನಿಸ್ಬಿಡುತ್ತೆ ಈ ಥರ ಎಕ್ಸಸೈಜ್ ಮಾಡುವಾಗ ತಿನ್ನೋದು ಯಾಕೆ, ಈ ಥರ ವರ್ಕೌಟ್ ಮಾಡೋದು ಯಾಕೆ, ಅದಕ್ಕಿಂತ ಸ್ವಲ್ಪ ವೆಯ್ಟ್ನ ಮೇಂಟೈನ್ ಮಾಡಿದ್ರೆ ಆಗುತ್ತಲ್ವಾ ಅಂತ ಹೇಳಿ. ಇನ್ನು ನೆಕ್ಸ್ಟು ಎಕ್ಸಸೈಜ್ ಕಂಪ್ಲೀಟ್ ಆಯಿತು. ನನ್ನ ತಿಂಡಿಗೆ ಅಂದರೆ ಇಡ್ಲಿಗೆ ಈ ಥರ ಚಟ್ನಿನ ರುಬ್ಕೊಬಿಡ್ತೀನಿ ಫಸ್ಟು, ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ. ಇನ್ನು ನಿಗಮು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅವನಿಗೆ ಇವತ್ತಿಂದ ಸ್ಕೇಟಿಂಗ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ಕೇಟಿಂಗ್ ಶೂ ಮತ್ತು ಸ್ಕೇಟಿಂಗ್ ಹೆಲ್ಮೆಟ್ಟು ಎಲ್ಲನೂ ಅವ್ರ ಪಪ್ಪ ತಂದುಕೊಟ್ಟಿದ್ದಾರೆ. ಇದಕ್ಕೆ ಅವನು ನಾನೇ ಪೂಜೆ ಮಾಡಬೇಕು ಅಂತ ಹೇಳಿ ಬ್ಯಾಗ್ ಒಳಗಡೆ ಇಟ್ಕೊಂಡು ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟು ಅವನು ಬೇರೆ ಬಿಡೋಕ್ಕೆ ಹೋಗ್ಬೇಕಂತೆ. ಇವತ್ತು ಇಂದ ಲಂಚ್ ಬ್ಯಾಗು, ಅದ್ರ ಜೊತೆಗೆ ಸ್ಕೂಲ್ ಬ್ಯಾಗು ಮತ್ತು ಈ ಥರ ಹೆಲ್ಮೆಟ್ ಬ್ಯಾಗ್ 3 ಬ್ಯಾಗ್ ಆಗುತ್ತೆ. ಇನ್ನು ಅವನು ಸ್ಕೂಲ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇಡ್ಲಿನ ಮಾಡ್ಕೊಬಿಡೋಣ ಅಂತ ಹೇಳಿ ಈ ಥರ ಪಾತ್ರೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಹಾಗೂ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಈ ಇಡ್ಲಿ ಮಾಡೋದು ಸಾಕು, ಇಡ್ಲಿ ಪಾತ್ರೆ ತೊಳೆಯೋದು ಸಾಕು. ಅದರಲ್ಲೂ ನೋಡಿ ಫ್ರೆಂಡ್ಸ್, ಈ ಇಡ್ಲಿ ಸಂಪ್ಳ ಉಕ್ಕೋಗ್ಬಿಟ್ರೆ ಈ ಇಡ್ಲಿ ಸಂಪ್ಳದ ಪಾತ್ರೆನೂ ಸಹ ತೊಳಿಬೇಕು. ಅಯ್ಯೋ ಶಿವ, ಒಂದೊಂದು ಕೆಲಸ ಅಲ್ಲ. ಇಡ್ಲಿ ಮಾಡೋಕ್ಕೆ ಅಂತ ಹೋದರೆ ಈ ಥರ ತುಂಬ ಕೆಲಸಗಳನ್ನ ಮಾಡಬೇಕಾಗತ್ತೆ. ಹಾಗಂತೇಳಿ ಗಂಡಸ್ರು ಹೇಳ್ತಾರೆ, ಅಯ್ಯೋ ಏನು ಮಾಡ್ತೀರಮ್ಮ ಮನೇಲಿ, ಅದೇ ಪಾತ್ರೆ ತೊಳ್ದು ಅದೇ ಮನೆ ಕಸ ಹೊಡ್ದು ಅದೇ ತಿಂಡಿ ಮಾಡೋಕ್ಕೆ ಸಾಕಾಯಿತು ಅಂತೀರಲ್ಲಮ್ಮ ಅಂತ ಬೇರೆ ಹೇಳ್ತಾರೆ.
ದಿನ ಇದಿದೇ ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರಿಗೇನು ಗೊತ್ತು. ಅವರು ಹೊರಗಡೆ ಹೋಗಿ ದುಡ್ಕೊಂಡು ಬರೋದೇ ದೊಡ್ಡ ಕೆಲಸ ಅಂತ ಅನ್ಕೋತಾರೆ. ಇರಲಿ ಬಿಡಿ ಫ್ರೆಂಡ್ಸ್, ಗಂಡಸರು ಹೊರ್ಗಡೆ ಹೋಗಿ ದುಡಿಯೋದು ಅವ್ರಿಗೆ ಹೆಚ್ಚಾದರೆ ಹೊರ್ಗಡೆ ಹೋಗಿ ದುಡಿದಿದ್ದಕ್ಕೆ ಅವ್ರಿಗೆ ಸಂಬಳನಾದರೂ ಕೊಡ್ತಾರೆ. ನಾವು ಮನೇಲಿ ಸಂಬಳ ಇಲ್ದೇ ಈ ಥರ ಕೆಲಸ ಮಾಡಬೇಕು. ನಮ್ಮ ಕಷ್ಟ ತಿಳ್ಕೊಳ್ಳೋರು ಯಾರಿದ್ದಾರೆ ಅಲ್ವಾ? ನಿನಗೇನಮ್ಮ ಮನೇಲಿ ಕೂತ್ಕೊಂಡು ಸ್ಟ್ರೆಸ್ಲೆಸ್ ಜಾಬ್ ಅಂತ ಹೇಳ್ತಾರೆ. ಏನಾದರೂ ಹೇಳ್ಕೊಳ್ಳಿ ಬಿಡಿ ಫ್ರೆಂಡ್ಸ್. ಬನ್ನಿ, ನಮ್ಮ ಅಜ್ವೈನ ವಾಟರ್ನ ಬೇರೆ ನಾನು 2 ಸ್ಪೂನ್ ಅಜ್ವೈನ ಹಾಕಿ ಹಾಗೆ 2 ಲೋಟ ನೀರು ಹಾಕಿ ಈ ಥರ ಕುದಿಯೋಕ್ಕೆ ಅಂತ ಇಟ್ಟಿದ್ದೆ. ನೋಡಿ ಇವಾಗ ನಮ್ಮ ಇಡ್ಲಿ ಬೇಯಿತು. ನೋಡೋಣ, ಒಳ್ಳೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಏನಾದರೂ ನಮಗೆ ಒಳ್ಳೊಳ್ಳೆ ಗಿಫ್ಟ್ ಕೊಡಿಸುತ್ತೋ ಇಡ್ಲಿ ಇಲ್ವೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ಇಡ್ಲಿ ನೋಡಿದೆ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ. ತುಂಬ ದಿನ ಆದಮೇಲೆ ನಾನು ಇಡ್ಲಿ ಚೆನ್ನಾಗಿ ಬಂದಿದೆ ನಮ್ಮ ಮನೆ. ಅದು ಒಂದು ಟೂತ್ ಪಿಕ್ ಬೇರೆ ತೊಗೊಂಡು ಟೆಸ್ಟ್ ಮಾಡಿದೆ ಅಂಟುತ್ತೋ ಇಲ್ವೋ ಅಂತ ಹೇಳಿ. ಸದ್ಯಕ್ಕೆ ಅಂಟಲಿಲ್ಲ. ಮತ್ತು ನಮ್ಮ ಇಡ್ಲಿ ಅಂತೂ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವತ್ತು ನಮ್ಮ ನಿಗಮ್ಗೆ ಹಾಗೂ ಲಕ್ಕಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರಿಬ್ರಿಗೂ ಇಡ್ಲಿ ಅಂದರೆ ತುಂಬ ಇಷ್ಟ. ಈ ಇಡ್ಲಿ ಜೊತೆಗೆ ಸಿಹಿ ಚಟ್ನಿ ಮತ್ತು ಕಾಯಿ ಚಟ್ನಿ 2 ತುಂಬ ಇಷ್ಟ ಅವರಿಗೆ. ಹಾಗಾಗಿ ನಾನು ಬರೀ ಸಿಹಿ ಚಟ್ನಿ ಮಾಡಲಿಲ್ಲ, ಕಾಯಿ ಚಟ್ನಿ ಮಾತ್ರ ಮಾಡಿದ್ದೀನಿ. ಇನ್ನು ಅಜ್ವೈನ ವಾಟರ್ ಬೇರೆ ಈ ಥರ ಕುದೀತಾ ಇದೆ. ನೆಕ್ಸ್ಟು ಫ್ರೆಂಡ್ಸ್, ಈ ಇಡ್ಲಿ ಮಾಡೋದ್ರ ಜೊತೆಗೆ ಇಡ್ಲಿ ಪಾತ್ರೆನೂ ತೊಳಿಬೇಕು ಫ್ರೆಂಡ್ಸ್. ಏನು ಮಾಡೋಣ, ಹೌದಲ್ವಾ? ಇದಕ್ಕಿಂತ ಸುಮ್ಮನೆ 2 ಇಡ್ಲಿ ಹೋಟ್ಲಲ್ಲಿ ತರಿಸ್ಕೊಂಡು ತಿಂದ್ರೇ ಎಷ್ಟೊತ್ತು ಚೆನ್ನಾಗಿರ್ತಿತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಇನ್ನೇನು ಮಾಡ್ತೀರಾ, ಫೈನಲಾಗಿ ಇಡ್ಲಿನೂ ಮಾಡಾಯಿತು, ಇಡ್ಲಿನೂ ತಿಂದಾಯಿತು, ಇಡ್ಲಿ ಪಾತ್ರೆನೂ ತೊಳೆದಾಯಿತು. ಇನ್ನು ಇಡ್ಲಿ ಪಾತ್ರೆನ ಈ ಥರ ಒಣಗ್ಸೋಕ್ಕೂ ಇಟ್ಟಿದ್ದೀನಿ. ಇಂದಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ. ಬಾಯ್.